ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ರಾಕ್ಸ್. ಫ್ರೆಂಡ್ಸ್, ಇವತ್ತು ನಾವು ಮಾತನಾಡಲಿಕ್ಕೆ ಹೊರಟಿರುವುದು ಕಾಟೇರ ಮೂವಿಯ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಕಾಂತಾರ ಭಾಗ 2 ಮೂವಿಯ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ಬಗ್ಗೆ. ಫ್ರೆಂಡ್ಸ್, ಕಾಂತಾರ ಭಾಗ 2 ಮೂವಿ ನಾಳೆ ರಿಲೀಸ್ ಆಗ್ಲಿಕ್ಕಿದ್ದು ಕರ್ನಾಟಕದಲ್ಲಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗಬಹುದು. ಕಾಂತಾರ ಭಾಗ 2 ಈ ಫಿಲ್ಮ್ ಕರ್ನಾಟಕದ ಮೋಸ್ಟ್ ಅವೈಟೆಡ್ ಫಿಲ್ಮ್ ಅಂತ ಹೇಳಬಹುದು. ಯಾಕಂದ್ರೆ ಕಾಂತಾರ ಭಾಗ 1 ಈಗಾಗಲೇ ಹಿಟ್ ಫಿಲ್ಮ್ ಆಗಿದೆ. ಹಾಗೆ ಇನ್ನೊಂದು ಹಿಟ್ ಫಿಲ್ಮ್ ಆದಂತಹ ಕಾಟೇರ ಈ ಫಿಲ್ಮ್ ಕೂಡ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಯಾಕಂದ್ರೆ ಈ ಫಿಲ್ಮ್ ನಲ್ಲಿ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವರು ಅಭಿನಯಿಸಿದ್ದಾರೆ. ಹಾಗೆ ಈ 2 ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ತಿಳಿಸಿಕೊಳ್ಳುವ ಮೊದಲು ಯಾರಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ಕರ್ನಾಟಕದ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವರ ಅಭಿಮಾನಿಗಳು ಹಾಗೆ ಡಿವನ್ ಸ್ಟಾರ್ ಆದಂತಹ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಹಾಗೆ ಕಾಟೇರ ಮೂವಿಯ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ತಿಳಿಸುವುದಾದ್ರೆ ಕರ್ನಾಟಕದಲ್ಲಿ 18,30,00,000 ಕಲೆಕ್ಷನ್ ಮಾಡಿತ್ತು. ಹಾಗೆ ತಮಿಳುನಾಡಿನಲ್ಲಿ 1ನೇ ದಿನದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು 11 ಲಕ್ಷ ಆಗಿದೆ. ಹಾಗೆ ಆಂಧ್ರ ಪ್ರದೇಶದಲ್ಲಿ 4,50,000 ಕಲೆಕ್ಷನ್ ಮಾಡಿದೆ. ಹಾಗೆ ಈ ಮೂವಿಯ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ತಿಳಿಸುವುದಾದ್ರೆ 1,49,00,000 ಕಲೆಕ್ಷನ್ ಮಾಡಿದೆ. ಹಾಗೆ ಕಾಟೇರ ಮೂವಿಯ 1ನೇ ದಿನದ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿಸುವುದಾದ್ರೆ 19,79,00,000 ಕಲೆಕ್ಷನ್ ಮಾಡಿದಂತ ಹೇಳಬಹುದು ಕಾಟೇರ. ಹಾಗೆ ಕಾಟೇರ ಮೂವಿಗೆ ಎಲ್ಲ ಕಡೆಯೂ ತುಂಬಾ ಒಳ್ಳೆಯ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ಇನ್ನೊಂದು ನಾಳೆ ರಿಲೀಸ್ ಆಗ್ಲಿಕ್ಕಿರುವ ಫಿಲ್ಮ್ ಆದಂತಹ ಕಾಂತಾರ 2 ಹಾಗೆ ಕಾಂತಾರ ಭಾಗ 2 ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಪ್ರೆಡಿಕ್ಷನ್ ತಿಳಿಸುವುದಾದ್ರೆ ಕರ್ನಾಟಕದಲ್ಲಿ 32 ರಿಂದ 35 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ಈ ಫಿಲ್ಮ್ ಆಂಧ್ರ ಪ್ರದೇಶದಲ್ಲಿ 1ನೇ ದಿನಕ್ಕೆ 6 ರಿಂದ 7 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ಈ ಫಿಲ್ಮ್ ತಮಿಳುನಾಡಿನಲ್ಲಿ 9 ರಿಂದ 10 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ಹಿಂದಿಯಲ್ಲಿ 15 ರಿಂದ 16 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ಕೇರಳದಲ್ಲಿ 4 ರಿಂದ 5 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ಈ ಮೂವಿಯ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿಸುವುದಾದ್ರೆ 8 ರಿಂದ 9 ಕೋಟಿ ಕಲೆಕ್ಷನ್ ಮಾಡಬಹುದು. ಹಾಗೆ ಈ ಫಿಲ್ಮ್ ನ ವರ್ಲ್ಡ್ ವೈಡ್ ಗ್ರಾಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ತಿಳಿಸುವುದಾದ್ರೆ 80 ರಿಂದ 82 ಕೋಟಿ ಕಲೆಕ್ಷನ್ ಮಾಡಬಹುದು ಅಂತ ಹೇಳಬಹುದು ಕಾಂತಾರ ಫಿಲ್ಮ್. ಹಾಗೆ ನಿಮ್ಮ ಪ್ರಕಾರ ಈ ಫಿಲ್ಮ್ ಎಷ್ಟು ಕಲೆಕ್ಷನ್ ಮಾಡಬಹುದು ಅಂತ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ಯಾರಾದ್ರೂ ನಮ್ಮ ಚಾನೆಲ್ ಹೊಸದಾಗಿ ಭೇಟಿಯಾಗಿದ್ರೆ ದಯಮಾಡಿ ಕರ್ನಾಟಕದ ಮೋಸ್ಟ್ ಟ್ಯಾಲೆಂಟೆಡ್ ಆಕ್ಟರ್ ಆದಂತಹ ಡಿವನ್ ಸ್ಟಾರ್ ರಿಷಬ್ ಶೆಟ್ಟಿ ಅವರ ಅಭಿಮಾನಿಗಳು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾವು ಎಲ್ಲಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಹಾಗೂ ಇತರ ಮಾಹಿತಿ ನಿಮಗೆ ತಿಳಿಸ್ತಾ ಇರ್ತೇವೆ. ಥ್ಯಾಂಕ್ ಯು.